ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಬರಗಾಲದ ಪರಿಸ್ಥಿತಿಯಲ್ಲಿ ಗೋವುಗಳಿಗೆ ಮೇವು ಒದಗಿಸುವ ಮಾನವೀಯ ಕಾರ್ಯ ಮುಂದುವರೆದಿದೆ. ಹೌದು, ಶ್ರೀ ಜಪಾನಂದ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಮೂರ್ತಿ ಟ್ರಸ್ಟ್ ವತಿಯಿಂದ ಇಂದು ವಿವಿಧ ಗ್ರಾಮಗಳಲ್ಲಿ ದೇವರ ಹಸುಗಳಿಗೆ ಉಚಿತವಾಗಿ ಹುಲ್ಲು ವಿತರಣೆ ಮಾಡಲಾಗಿದೆ. ಮೊಳಕಾಲ್ಮೂರು ತಾಲೂಕಿನ ಮುತ್ತಿಗರಹಳ್ಳಿ ಗ್ರಾಮಕ್ಕೆ 2 ಲೋಡ್ ಹುಲ್ಲು ವಿತರಿಸಲಾಗಿದ್ದು, ದಿಬ್ಬದಹಳ್ಳಿಗೆ 1 ಲೋಡ್ ನೀಡಲಾಗಿದೆ. ಇದೇ ರೀತಿ ಮಲ್ಲೂರಹಳ್ಳಿ ಗ್ರಾಮದ ರಾಜಲು ದೇವರ ಹಸುಗಳಿಗೆ 1 ಲೋಡ್, ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಕಾವಲಿನಲ್ಲಿ ಗ್ರಾಮದ ಶ್ರೀ ಖಾದ್ರಿ ಪಾಲನಾಯಕ ದೇವರ ಹಸುಗಳಿಗೆ 1 ಲೋಡ್ ಹುಲ್ಲು ವಿತರಿಸಲಾಗಿದೆ. ಇನ್ನು ಅಚ್ಚನಗುಡಿ ಸಮೀಪದ ಮುತ್ತಿಗಾರ ದೇವರ ಹಸುಗಳಿಗೆ ಹಾಗೂ ಬೊಮ್ಮದೇವರಹಟ್ಟಿಯ ಮುತ್ತಿನ ಹಸುಗಳಿಗೆ ತಲಾ 1 ಲೋಡ್ ಹುಲ್ಲು ನೀಡಲಾಗಿದೆ. ಒಟ್ಟು ಇಂದು 7 ಲೋಡ್ ಹುಲ್ಲನ್ನ ಉಚಿತವಾಗಿ ವಿತರಣೆ ಮಾಡಲಾಗಿದ್ದು, ಈ ಕಾರ್ಯವು ಶ್ರೀಮತಿ ಸುಧಾಮೂರ್ತಿ ಅಮ್ಮನವರ ಮೂರ್ತಿ ಟ್ರಸ್ಟ್ ವತಿಯಿಂದ ಶ್ರೀ ಗುರು ಮಹಾರಾಜರ ಆತ್ಮ ಸಂಕಲ್ಪದಂತೆ ನೆರವೇರಿಸಲಾಗಿದೆ. ಬರಗಾಲದಲ್ಲಿ ಗೋವುಗಳನ್ನು ಉಳಿಸಲು ಇಂತಹ ಸೇವಾ ಕಾರ್ಯಗಳು ಶ್ಲಾಘನೀಯವೆಂದು ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ 2 ವರ್ಷದ ಹಿಂದೆಯಿಂದ ಭಾಳ ಹಿಂದೆಯಿಂದ ಇದು ಕೊಡ್ತಾ ಇದ್ದೆ. 2 ವರ್ಷದಲ್ಲಿ ಅವರು ಒಂದು ಟ್ರಸ್ಟ್ ಮಾಡ್ಕೊಂಡು ಪಾಪ ಏನೋ ಮಾಡ್ಕೊತಾ ಇದ್ರು. ಈಗ ಮತ್ತೆ ಅವುಗಳಿಗೆ ಸ್ಥಿತಿ ನೋಡಿ, ಎಲ್ಲ ಎಲುಬುಗಳು ಕಾಣ್ತಾ ಇದೆ. ಅವುಗಳ ಸ್ಥಿತಿ ನೋಡಿ ತುಂಬ ಕಷ್ಟದಲ್ಲಿದೆ. ಅವುಗಳಿಗೆ ಶ್ರೀಮತಿ ಸುಧಾಮೂರ್ತಿಯವರ ಸಹಕಾರದಿಂದ ಇವತ್ತು ಹುಲ್ಲೆಲ್ಲ ತಗೊಂಬಂದಿದೆ. ಇನ್ನು ಬೂಸ ಹಿಂಡಿ ಎಲ್ಲ ತಂದು ಕೊಡ್ತೀವಿ. ಇದು ಅಡವಿಯಲ್ಲಿದೆ, ಇದು ಕಾಡಲ್ಲಿ, ಇದು ಒಂದು ಕಾಡಲ್ಲಿ ಈ ಹಸುಗಳನ್ನ ಸಾಕ್ತಾರೆ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಲ್ಲಿ ಸಾಕ್ತಾ ಇದ್ದಾರೆ. ಹಂಗೆ ನನ್ನ ಜೊತೆ ತಡಿಯ ಕೊಡ್ತೀನಿ. ಅವಾಗ ಸ್ವಾಮೀಜಿ ಬಂದೇಟಿಗೆ ರಫ್ದಾಗಿರ್ಲ ಅಂಬೋ ಅಂದ್ಗಳು. ತಡಿ ಕೊಡ್ತೀನಿ. ಪಾಪ ಎಲ್ಲ ಮೂಳೆ ಇದೆ. ಏನು ಸಿಕ್ಕಿಲ್ಲ ಪಾಪ. ಮತ್ತೆ ಸಂಧಾನ ಈ ಬಿಸಿಲಾಗಿ ಏನು ಈ ಗಿಡ ಪಾಪ ಏನು ಸಿಗಲ್ಲ. ಹೊಟ್ಟೆ ತಾಪ ತಾತಯ್ಯ ನಿಮ್ಮ ತಾತ ಒಂದೊಂದು ಸ್ವಾಮಿಯರು ಅಜ್ಜ ಎಲ್ಲ ಇಲ್ಲೇ ಇರುತ್ತವೆ ಈಗ. ಸ್ವಲ್ಪ ಅಲ್ಲ, ನೆರಳಲ್ಲಿ ಇರುತ್ತೆ ಈಗ. ಹುಲ್ ಕೊಟ್ರೆ ತಗೊಳತ್ತೆ ಈಗ. ಒಂಚೂರು ಹುಲ್ ತರ್ಸ. ಏನಾಗಬೇಕು ತಗೊಂಬಂದ್ರ ಇನ್ನೊಂದಷ್ಟು ಸಾಕು. ಹಾಕೋಣ ಒಳಗೋಗ. ತಿಂದೇ ಇಲ್ಲ ಸುಮ್ಮನೆ ಫ್ರೆಶ್ ಮಾಡ್ಕೊಂಡು ಮಲ್ಲೂರಹಳ್ಳಿ ಮ್ಯಾಸ್ರೈಟಿ ಅಂತ ಅಬ್ಬನಹಳ್ಳಿ ವಾಸವಾಗಿ 150 ಹಸುಗಳನ್ನು ಸಾಕ್ತಾ ಇದ್ದೀನಿ. ಈಗ ಪಾವಗಡನ್ ಗುರುನಂದನ ಸ್ವಾಮಿಗಳು ಸುಮಾರು ಲೋಡ್ಗಳು ಒಂದು 15-20 ಲೋಡ್ ಮೇವನ್ನು ಒದಗಿಸಿದ್ರು. ಈಗಲೂ ಸಹಕಾರ ಮಾಡಬೇಕಂತೇಳಿ ನಾನು ಸ್ವಾಮಿಗಳ ಹತ್ರ ಬಂದು ಒಂದು ಅರ್ಜಿಯನ್ನು ಕೊಟ್ಟಿರ್ತೀನಿ. ಸ್ವಾಮಿಗಳಿಂದ ಗಮನಕ್ಕೆ ತಗೊಳ್ಳೇಬೇಕಂತ ಹೇಳ್ತಾ ಇದ್ದೀವಿ. ಈಗಲೂ ಸಹಕಾರ ಮಾಡಲೇಬೇಕು ಸ್ವಾಮಿಗಳು. ಇದನ್ನ ಬಿಟ್ಟರೆ ನೀವು ಸ್ವಾಮಿ ಆದ್ರೂ ಬಿಟ್ಟರೆ ಬೇರೆ ಯಾರು ಸಹಕಾರ ಮಾಡೋಕ್ಕಾಗಲ್ಲ. ಇದೇ ನಾವು ಕೇಳ್ತಾ ಇರೋದು ಸ್ವಾಮಿಗಳು. ಇದು ನಾವು ನಮಸ್ಕಾರಗಳು. ನಾವು ಮಲ್ಲೂರಹಳ್ಳಿ ದೇವರೆತ್ತಿನ ಬೊಮ್ಮದೇವರೆತ್ತಿನ ಕಿಲಿಯಾರಿಗಳು ಹೋದ ಸಾರಿ ಭಾಳ ತುತಾರ್ಧದಾಗಿದ್ದು 4-5 ಹಸುಗಳು ಸತ್ತೋದು. ಸ್ವಾಮಿಯಾರ ಸುದ್ದಿ ಹೇಳಿದ್ರಿ ಯಾರನ್ನು. ಅವಾಗ ನಾವು ಸ್ವಾಮಿಯಾರಿಗೆ ಬಂದು ಅಲ್ಲಿ ಜಗಳೂರಾಗ ಏನು ಗುಡಿತಾಗಿ ಭೇಟಿಯಾಗಿ ಕಾಲು ಕೈ ಹಿಡಿದು ಬೇಡಿದ್ದಕ್ಕೆ ಅವ್ರು 4-5 ಲೋಡ್ ಹುಲ್ಲು ಕಳಿಸಿಕೊಟ್ಟು ನಮ್ಮ ಹಸುಗಳನ್ನ ಕಾಪಾಡಿ ನಮ್ಮನ್ನು ಋಣಮುಕ್ತರನ್ನು ಮಾಡಿದ್ದಾರೆ. ಈ ಸಾರಿನೂ 7-8-10 ದನ ಇದ್ದವೆ. ಹಸಿ ಹುಲ್ಲು ಸಿಗ್ತಾ ಇಲ್ಲ, ಒಣ ಹುಲ್ಲು ಸಿಗ್ತಾ ಇಲ್ಲ. ಆದ್ರಿಂದ ಮತ್ತೇನೂ ಸ್ವಾಮಿಗಳು ಬಂದು ಪಾದ ಇಡ್ತೀವಿ. ಅವ್ನು ಈ ಸಾರಿನೂ ನಮ್ಮನ್ನು ಗಡ್ಡಿಗೆ ಹಾಕ್ಬೇಕಂತ ನಮ್ಮ ಕಳೆಯಿಂದ ಬೇಡ್ಕೊಂತೀವಿ. ನಮಸ್ಕಾರ.
ಸ್ವಾಮೀಜಿಯವರು ಸ್ವಾಮೀಜಿಯವರು ಹೋದ ಸಾರಿನೂ ನಮಗೆ ಸಾಕಷ್ಟು ಮೇವನ್ನು ಕೊಟ್ಟು ಸಹಕರಿಸಿದ್ದಾರೆ. ಇವಾಗಲೂ ಅಡವಿಯಲ್ಲಿ ಮೇಯಕ್ಕೆ ದನಗಳಿಗೆ ಯಾವ ಕಾರಣಕ್ಕೂ ಹುಲ್ಲೇ ಇಲ್ಲ. ಭಾಳ ಕಷ್ಟವಾಗಿ ಕಠೋರವಾಗಿ ಕಿಲಾರಿಗಳಲ್ಲಿ ನಾವೆಲ್ಲ ಭಾಳಷ್ಟು ಶ್ರಮ ಪಡ್ತಿದ್ವಿ. ಇವತ್ತು ಸ್ವಾಮಿಯವರು ಬಂದು ಚಳಿಕೆರೆಗೆ ಬಂದು ಭೇಟಿಯಾಗಿ ಅವ್ರ ಕಾಲ ಕೆಳಗೆ ನಾವು ಬಿದ್ದು ಬೇಡ್ಕೊಳ್ತಾ ಇದ್ವಿ. ಅವರು ಆಯ್ತಪ್ಪ ನಿಮ್ಮ ಬೇಡಿಕೆ ನಾವು ಈಡೇರಿಸ್ತೀವಿ ಅಂತ ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಹೋದ ಸರಿನೂ ಹೇಳಿ ಉಳ್ಕೊಂಡಿದ್ದಾರೆ, ಇವಾಗಲೂ ಕೊಡ್ತೀವಂತ ಅವರು ಹೆಮ್ಮೆ ಪಟ್ಟು ನಮಗೆ ಬಲ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟೇ ನಮ್ಮ ಕೊಡ್ತಾರಂತೇಳಿ ನಂಬಿಕೆ ಮೇಲೆ ನಾವು ಮುಕ್ತಾಯ ಮಾಡ್ತೀವಿ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಮುತ್ತಿಗೆರೆತ್ತಗಳು ನಮಗೆ ನಮ್ಮ ದೇವರೆತ್ತಳಿಗೆ ಹುಲ್ಲು ಆಲ್ರೆಡಿ ಇವತ್ತು 2 ಲೋಡ್ ಕೆಡವಿದ್ದಾರೆ. ಅದೇ ಮಲ್ಲೂರಳ್ಳಿ ಮ್ಯಾಸ್ರೈಕೆ ಅಂತ ಹಬ್ಬನಹಳ್ಳಿ ವಾಸವಾಗಿ 150 ಹಸುಗಳನ್ನು ಸಾಕ್ತಾ ಇದ್ದೀನಿ. ಈಗ ಪಾವಗಡ ಗುರುನಂದನ ಸ್ವಾಮಿಗಳು ಸುಮಾರು ಲೋಡ್ಗಳು ಒಂದು 15-20 ಲೋಡ್ ಮೇವನ್ನು ಒದಗಿಸಿದ್ರು. ಈಗಲೂ ಸಹಕಾರ ಮಾಡಬೇಕಂತೇಳಿ ನಾನು ಸ್ವಾಮಿಗಳ ಹತ್ರ ಬಂದು ಒಂದು ಅರ್ಜಿಯನ್ನು ಕೊಟ್ಟಿರ್ತೀನಿ. ಸ್ವಾಮಿಗಳಿಂದ ಗಮನಕ್ಕೆ ತಗೊಳ್ಳೇಬೇಕಂತ ಹೇಳ್ತಾ ಇದ್ದೀವಿ. ಈಗಲೂ ಸಹಕಾರ ಮಾಡಲೇಬೇಕು ಸ್ವಾಮಿಗಳು. ಇದನ್ನು ಬಿಟ್ಟರೆ ನೀವು ಸ್ವಾಮಿ ಆದರೂ ಬಿಟ್ಟರೆ ಬೇರೆ ಯಾರೂ ಸಹಕಾರ ಮಾಡೋಕ್ಕಾಗಲ್ಲ. ಇದೇ ನಾವು ಕೇಳ್ತಾ ಇರೋದು ಸ್ವಾಮಿಗಳು. ಇದು ನಾವು ನಮಸ್ಕಾರಗಳು. ನಾವು ಮಲ್ಲೂರಳ್ಳಿ ದೇವರೆತ್ತಿನ ಬೊಮ್ಮದೇವರೆತ್ತಿನ ಕಿಲಿಯಾರಿಗಳು ಹೋದ ಸಾರಿ ಭಾಳ ತುತಾದ್ರದಾಗಿದ್ದು 4-5 ಹಸುಗಳು ಸತ್ತೋದು. ಸ್ವಾಮಿಯಾರ ಸುದ್ದಿ ಹೇಳಿದ್ರಿ ಯಾರನ್ನು. ಅವಾಗ ನಾವು ಸ್ವಾಮಿಯಾರಿಗೆ ಬಂದು ಅಲ್ಲಿ ಜಗಳೂರ ಜೇನು ಗುಡಿತಾಗ ಭೇಟಿಯಾಗಿ ಕಾಲು ಕೈ ಹಿಡಿದು ಬೇಡಿದ್ದಕ್ಕೆ ಅವ್ರು 4-5 ಲೋಡ್ ಹುಲ್ಲು ಕಳಿಸಿಕೊಟ್ಟು ನಮ್ಮ ಹಸುಗಳನ್ನ ಕಾಪಾಡಿ ನಮ್ಮನ್ನು ಋಣಮುಕ್ತರನ್ನು ಮಾಡಿದ್ದಾರೆ. ಈ ಸಾರಿನೂ 7-8-10 ದನ ಇದ್ದವೆ. ಹಸಿ ಹುಲ್ಲು ಸಿಗ್ತಾ ಇಲ್ಲ, ಒಣ ಹುಲ್ಲು ಸಿಗ್ತಾ ಇಲ್ಲ. ಆದ್ರಿಂದ ಮತ್ತೇನೂ ಸ್ವಾಮಿಗಳು ಬಂದು ಪಾದ ಇಡ್ತೀವಿ. ಅವ್ರನ್ನ ಈ ಸಾರಿನೂ ನಮ್ಮನ್ನು ಗಡ್ಡಿಗೆ ಹಾಕ್ಬೇಕಂತ ನಮ್ಮ ಕಳೆಯಿಂದ ಬೇಡ್ಕೊಂತೀವಿ. ನಮಸ್ಕಾರ. ಸ್ವಾಮೀಜಿಯವರು ಹೋದ ಸಾರಿನೂ ನಮಗೆ ಸಾಕಷ್ಟು ಮೇವನ್ನು ಕೊಟ್ಟು ಸಹಕರಿಸಿದ್ದಾರೆ. ಇವಾಗಲೂ ಅಡವಿಯಲ್ಲಿ ಮೇಯಕ್ಕೆ ದನಗಳಿಗೆ ಯಾವ ಕಾರಣಕ್ಕೂ ಹುಲ್ಲೇ ಇಲ್ಲ. ಭಾಳ ಕಷ್ಟವಾಗಿ ಕಠೋರವಾಗಿ ಕಿಲಾರಿಗಳಲ್ಲಿ ನಾವೆಲ್ಲ ಭಾಳಷ್ಟು ಶ್ರಮ ಪಡ್ತಿದ್ವಿ. ಇವತ್ತು ಸ್ವಾಮಿಯವರು ಬಂದು ಚಳಿಕೆರೆಗೆ ಬಂದು ಭೇಟಿಯಾಗಿ ಅವ್ರ ಕಾಲ ಕೆಳಗೆ ನಾವು ಬಿದ್ದು ಬೇಡ್ಕೊಳ್ತಾ ಇದ್ವಿ. ಅವರು ಆಯ್ತಪ್ಪ ನಿಮ್ಮ ಬೇಡಿಕೆ ನಾವು ಈಡೇರಿಸ್ತೀವಿ ಅಂತ ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಹೋದ ಸರಿನೂ ಹೇಳಿ ಉಳ್ಕೊಂಡಿದ್ದಾರೆ, ಇವಾಗಲೂ ಕೊಡ್ತೀವಂತ ಅವರು ಹೆಮ್ಮೆ ಪಟ್ಟು ನಮಗೆ ಬಲ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟೇ ನಮ್ಮ ಕೊಡ್ತಾರಂತೇಳಿ ನಂಬಿಕೆ ಮೇಲೆ ನಾವು ಮುಕ್ತಾಯ ಮಾಡ್ತೀವಿ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಮುತ್ತಿಗೆರೆತ್ತಗಳು ನಮಗೆ ನಮ್ಮ ದೇವರೆತ್ತಳಿಗೆ ಹುಲ್ಲು ಆಲ್ರೆಡಿ ಇವತ್ತು 2 ಲೋಡ್ ಕೆಡವಿದ್ದಾರೆ. ಅದೇ ಸ್ವಾಮಿಗಳು ಪಾವಗಡ ಸ್ವಾಮಿಗಳು ನಮ್ಮ ಹಿಂದೆ ಹೋದ ವರ್ಷದಿಂದನೂ 106 ಲೋಡು ಕಳಿಸ್ಕೊಟ್ಟಿದ್ದಾರೆ. ಈಗ ನಮಗೆ ಅದೇ ಸಹಕಾರ ಬೇಕಂತಲೇ ತಾವು ಅವ್ರ ಹತ್ರ ತಾವಾಗಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅವ್ರಿಗೆ ಮನವಿನೂ ಮಾಡಿದ್ದೀವಿ. ಇಲ್ಲಿಂದ ನಮ್ಮ ಮುಂದೆನೂ ಒಂದು ನಮ್ಮ ಸಹಕಾರ ಮಾಡಬೇಕಂತ ನಾವು ಕೇಳ್ತೀವಿ ಸ್ವಾಮಿ. ಚರ್ಮಸರಟ್ಟಿ ಎರುತ್ತಿರುವ ಕಿಲಾರಿಗಳು ಆದರೂ ಭಾಳಷ್ಟು ಕಷ್ಟವಾಗಿ, ಭಾಳಷ್ಟು ಸುಖವಾಗಿ, ಭಾಳಷ್ಟು ಕಷ್ಟದಿಂದ ನಾವು ಸ್ವಾಮಿಯವ್ರನ್ನ ಬೇಡ್ತಾ ಇದ್ದೀವಿ. ಆದರೂ ಅವರು ಅಭಿಪಟ್ಟು ಹುಲ್ಲು ಕೊಟ್ಟೇ ಕೊಡ್ತೀವಿ, ಹೋದ ಸರಿ ಕೊಟ್ಟಿದ್ದೀವಪ್ಪ, ಈ ಸರಿ ಕೊಡ್ತೀವಿ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಅವರಿಗೆ ಶರಣ ಆಗಿ ನಾವು ಮಾತನಾಡುವ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಮಸ್ಕಾರ. ನೀವು ಈಗಾಗಲೇ ಕೇಳಿದ್ದೀರಾ, ಎಲ್ಲ ಕಿಲಾರಿಗಳು ಯಜಮಾನರುಗಳು ಮಾತನಾಡಿರೋದು ಕೇಳಿದ್ದೀರಾ. ಭಾಳ ಆಶ್ಚರ್ಯ ಆಗ್ತದೆ. ನಾನು ವಾರಕ್ಕೊಂದ್ಸಲಿ 2 ಸರಿ ಭೇಟಿ ಮಾಡ್ತೀನಿ ಇಲ್ಲಿಗೆ. ಆಲ್ಮೋಸ್ಟ್ ಪ್ರತಿ ದಿವಸ ಆಲ್ಟರ್ನೇಟ್ ಡೇಸು ಹುಲ್ಗಳು ಹೋಗ್ತಾ ಇದೆ. ಈವರೆಗೆ ನಮಗೆ ಬುಕ್ ಮಾಡಿರುವಂತಹ ಹಟ್ಟಿಗಳು ಸುಮಾರು 15 ದಾಟಿದೆ. ಆ 15 ಹಟ್ಟಿಗಳಿಗೆ ಒಂದರಲ್ಲಿ 400 ಇದೆ, ಒಂದರಲ್ಲಿ 300 ಇದೆ, ಒಂದರಲ್ಲಿ 500 ಇದೆ, ಒಂದರಲ್ಲಿ 150 ಇದೆ. ಈ ಎಲ್ಲ ದೇವರ ಎತ್ತುಗಳಿಗೆ ಶ್ರೀಮತಿ ಸುಧಾಮೂರ್ತಿರವರ ಸಹಕಾರದಿಂದ ವಿತ್ ಹರ್ ಕೈಂಡ್ ಸಪೋರ್ಟ್
ಈ ಒಂದು ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಸಹಸ್ರಾರು ಎತ್ತುಗಳಿಗೆ, ಅದರಲ್ಲೂ ಇವರೆಲ್ಲ ನಮ್ಮ ಹಿಂದೂ ಧರ್ಮದ ಒಂದು ಸಂಪ್ರದಾಯದ ಆ ಒಂದು ವಿಚಾರವನ್ನು ಉಳಿಸ್ಕೊಂಡು ಬರ್ತಿದ್ದಾರೆ. ಇವ್ರಿಗೆ ಕೇಳಿ, ಇವರೆಲ್ಲ ಬೊಮ್ಮದೇವರು, ಅಜ್ಜಯ್ಯನ ಗುಡಿ ಎಲ್ಲ ಹೇಳ್ತಾರೆ. ಮೂಲತಃ ಇವ್ರು ಹೇಳೋದು ಶ್ರೀಶೈಲನ ಮಲ್ಲಿಕಾರ್ಜುನ ಸ್ವಾಮಿಯ ಎತ್ತುಗಳು ಅಂತ ಹೇಳ್ತಾರೆ. ಸೊ ನಾವೀಗ ಏನು ಕೆಲಸ ಮಾಡ್ತಿದ್ದೀವೋ ಅದು ಇವರು ಅಂತ ಮಾಡ್ತಿಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಸೇವೆ ಅಂತ ಮಾಡ್ತಾ ಇದ್ದೀವಿ. ನಿಮ್ಗೆ ಅರ್ಥ ಆಗಲಿ, 5-10 ಅಂದರೆ ನೋಡ್ಕೋಬೋದು, ಸಾವಿರಾರು ಎತ್ತುಗಳನ್ನು ನಾವು ನೋಡ್ಕೋಬೇಕು. ಅದಕ್ಕೆ ನಮಗೆಲ್ಲ ರೀತಿಯ ಸಹಕಾರ ನೀಡ್ತಿರುವಂತಹ ಶ್ರೀಮತಿ ಸುಧಾಮೂರ್ತಿ ಹಾಗೂ ಸುಧಾಮೂರ್ತಿಯವರು, ಮೂರ್ತಿ ಟ್ರಸ್ಟ್ನವರು ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಹಾಗೂ ಸ್ವಯಂ ಸೇವಕರು ಹಾಗೂ ಸ್ಥಳೀಯವಾಗಿ ನಮಗೆ ಮಹೇಶ್ ಇದ್ದಾರೆ, CP ಮಹೇಶ್ ಅಂತ. ಅವರು ಬಹಳ ವರ್ಷದಿಂದ ನಮ್ಮ ಜೊತೆ ಸಂಯೋಜಕರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಕೆಲಸ ಮಾಡ್ತಿಲ್ಲ ಅವರು, ಈ ಸರ್ವಿಂಗ್ ದಿಸ್ ಇನ್ಸ್ಟಿಟ್ಯೂಷನ್. ಅವ್ರ ಜೊತೆ ಇನ್ನೊಬ್ಬರು ಸಿದ್ದೇಶ್ ಅಂತಿದ್ದಾರೆ. ಈಗ ನಾವು ಪ್ರತಿ ಸರಿ ನಾವು ಓಡಾಡೋಕ್ಕಾಗೋದಿಲ್ಲ, ಭಾಳ ದೂರ ಇದೆ ಅಂಥೇಳಿ ನಾವು ಶ್ರೀ ಮಾರುತಿ ಅವರನ್ನು ನಾವು ಜೊತೆಲಿ ಇಟ್ಕೊಂಡಿದ್ದೀವಿ. ಅವರು ಇನ್ಫೋಸಿಸ್ ಫೌಂಡೇಶನ್ನಿಂದ ಬಂದಿದ್ದಾರೆ. ಅವರು ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನಾವು ಬೇರೆ ಬೇರೆ ಹಟ್ಟಿಗಳಿಗೆ ಹೋಗಿ ಬರ್ತೀವಿ. ಇವ್ರಿಗೆಲ್ಲ ಆಶ್ವಾಸನೆ ಕೊಟ್ಟಿರೋದಷ್ಟೇ ಅಲ್ಲ, ನಾಳೆ ನಾಡಿದ್ರಲ್ಲಿ ಅವ್ರಿಗೆಲ್ಲ ಹುಲ್ಲು ಹೊಟ್ಟೋಗುತ್ತೆ. ಈಗ ಒಬ್ರಿಗೆ ಇವ್ರ ಜೊತೆನೇ ಹೋಗ್ತಾ ಇದೆ ಹುಲ್ಲು. ಇಲ್ಲಿ ನಾಯಕನಹಟ್ಟಿ ಹತ್ರ ಹೋಗ್ತಾ ಇದೆ, ಮಲ್ಲಾರಹಳ್ಳಿಗೆ ಹೋಗ್ತಾ ಇದೆ. ಪ್ರತಿಯೊಂದು ಹಳ್ಳಿಗೆ ಕೇಳಿದವರು, ಅದು ಎಲ್ಲ 150-200 ಅಂಥದವ್ರಿಗೆ ನಾವು ಆರಿಸಿ ಕೊಡ್ತಿರೋದು. ದೇವರ ಎತ್ತುಗಳು, ಯಾವ ಎತ್ತುಗೂ ಮೂಗುದಾರ ಇಲ್ಲ, ಯಾವ ಎತ್ತುಗಳಿಗೂ ಹಗ್ಗ ಇಲ್ಲ, ಎಲ್ಲ ದೇವರ ಹೆಸರಲ್ಲಿ ಬಿಟ್ಟಿರುವಂಥದ್ದು. ಇದೊಂದು ಅದ್ಭುತವಾದ ಪರಂಪರೆ, ಅದನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಇಲ್ಲಿ ಚಳ್ಳಕೆರೆಯಲ್ಲಿ ಎಲ್ಲ ಮಾಧ್ಯಮದವರು ನಮಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಅದರಲ್ಲೂ ಜನಧ್ವನಿ ಅಂತ ಇರುವಂಥ ಒಂದು ಮಾಧ್ಯಮ ನಮ್ಮ ಒಂದೊಂದು ಹೆಜ್ಜೆನೂ ಅವರು ಅದಕ್ಕೆ ಸ್ಪಂದಿಸಿ ಸಹಕಾರ ನೀಡ್ತಿದ್ದಾರೆ. ಶ್ರೀ ಶಿವಣ್ಣ ಅವರು ಮತ್ತು ಅಧ್ಯಕ್ಷರು ಶ್ರೀ ಕುಲಕುಂಟೆ ತಿಪ್ಪೇಸ್ವಾಮಿಯವರು ಮತ್ತು ಅವರ ಸಹಚರರು, ಎಲ್ಲ ಮಾಧ್ಯಮದವರಿಗೆ ನಾನು ಮತ್ತೆ ಧನ್ಯವಾದ ಹೇಳ್ತೀನಿ. ಏಕೆಂದರೆ ನಿಮ್ಮ ಒಂದು ಸಹಕಾರವೇ ನಮಗೆ ಅನುಕೂಲ ಆಗ್ತಾ ಇದೆ, ಜನಗಳಿಗೆ ಗೊತ್ತಾಗ್ತಾ ಇದೆ. ಅನೇಕ ಬಾರಿ ನನಗೆ ಫೋಟೋಗಳು ಬಂದಾಗ ನೋಡಿದೆ, ಸತ್ತೋಗ್ತಾ ಇವೆ ಅವುಗಳಿಗೆ. ಅಡವಿನಲ್ಲಿ ಹುಲ್ಲಿಲ್ಲ, ನೀರಿಲ್ಲ. ಈ ಗೋಪಾಲಕರು ಎಲ್ಲಿ ಹೋಗ್ತಾರೆ ಅವುಗಳ ಜೊತೆ? ಅದಕ್ಕೆ ನಾವು ಇದೊಂದು ದೊಡ್ಡ ಒಂದು ಕ್ರಾಂತಿಕಾರಕವಾದ ಕೆಲಸ ಮಾಡ್ತಿದ್ದೀವಿ. ಆದರೆ ಪ್ರಚಾರ ಇಲ್ಲ. ಇಲ್ಲಿ ನಾವು ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ, ಆದರೆ ಪ್ರಚಾರ ಇಲ್ಲ, ಕೇವಲ ಆಚಾರ ಇದೆ. ಯಾಕೆಂದರೆ ಸ್ವಾಮಿ ಶ್ರೀಶೈಲದ ಸ್ವಾಮಿಗೆ ನಮ್ಮ ಸೇವೆ ಅಂತ ಮಾಡ್ತಿದ್ದೀವಿ. ಎಲ್ಲ ಜನತೆಗೆ, ಎಲ್ಲ ಸಹಕಾರ ಮಾಡ್ತಿರುವಂಥ ಬಂಧುಗಳಿಗೆ, ಇನ್ಫೋಸಿಸ್ ಫೌಂಡೇಶನ್ನಿನ ಸ್ವಯಂ ಸೇವಕರಿಗೆ ಹಾಗೂ ಮೂಲ ಶ್ರೀಮತಿ ಮೂರ್ತಿ ಟ್ರಸ್ಟ್ ಚೇರ್ಮನ್ ಅವ್ರಿಗೂ ನಾವು ಧನ್ಯವಾದವನ್ನು ಹೇಳ್ತೀವಿ. ಮಳೆ ಬರೋವರೆಗೆ ಈ ಸೇವೆ ಮಾಡ್ತಿದ್ವಿ. ಒಂದ್ಸರಿ ಕೊಟ್ಬಿಟ್ಟು ಬಂದ್ಬಿಡೋದಲ್ಲ, ಅವ್ರನ್ನೇ ಕೇಳಿ ಎಷ್ಟೆಷ್ಟು ಲೋಡ್ಗಳು ಕೊಟ್ಟಿದ್ದೀವಿ, ಮುಗಿದಾಗೆಲ್ಲ ಕಳಿಸ್ತಾ ಬರ್ತೀವಿ. ಯಾಕೆಂದರೆ ಪಶುಗಳು ಅವು ಎಲ್ಲ ಹೋಗಿ ಭಿಕ್ಷೆ ಬೇಡೋಲ್ಲ. ಏನು ಅವುಗಳ ಕತೆ ನಿಮ್ಗೆ ಗೊತ್ತಿದೆ. ಒಂದು 10 ದನ ಸತ್ತೋಗಿದೆ ಸರ್. ಅನೇಕ ದನಗಳು ಈಗ ಹೇಳ್ತಿದ್ರೆ 10 ದನ ನಮ್ಮ ಇದರಲ್ಲಿ ಸತ್ತೋಗಿದೆ ಅಂತ, ಕರುಗಳು ಸತ್ತೋಗ್ತಾ ಇವೆ. ಇದೊಂದು ಮಹತ್ತರವಾದ ಕೆಲಸ. ಮತ್ತೊಮ್ಮೆ ಜನಪ್ರತಿನಿಧಿಗಳಿಗೆ, ಮಾಧ್ಯಮದವರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಆಶ್ರಮದಲ್ಲಿ ನಮಸ್ಕಾರ. ಸ್ವಾಮಿಗಳು ಪಾಗೋಡ ಸ್ವಾಮಿಗಳು ನಮ್ಮ ಹಿಂದೆ ಹೋದ ವರ್ಷದಿಂದನೂ 106 ಲೋಡು ಕಳಿಸ್ಕೊಟ್ಟಿದ್ದಾರೆ. ಈಗ ನಮಗೆ ಅದೇ ಸಹಕಾರ ಬೇಕಂತಲೇ ತಾವು ಅವ್ರ ಹತ್ರ ತಾವಾಗಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅವ್ರಿಗೆ ಮನವಿನೂ ಮಾಡಿದ್ದೀವಿ. ಇಲ್ಲಿಂದ ನಮ್ಮ ಮುಂದೆನೂ ನಮ್ಮ ಸಹಕಾರ ಮಾಡಬೇಕಂತ ನಾವು ಕೇಳ್ತೀವಿ. ಸ್ವಾಮಿ ಚರ್ಮಸನಟ್ಟಿ ಗೆಲ್ಲುತ್ತಿರುವ ಕಿಲಾರಿಗಳು ಆದರೂ ಭಾಳಷ್ಟು ಕಷ್ಟವಾಗಿ, ಭಾಳಷ್ಟು ಸುಖವಾಗಿ, ಭಾಳಷ್ಟು ರೀತಿ ಕಷ್ಟದಿಂದ ನಾವು ಸ್ವಾಮಿಯವ್ರನ್ನ ಬೇಡ್ತಾ ಇದ್ವಿ. ಆದರೂ ಅವರು ಅಭಿಪಟ್ಟು ಹುಲ್ಲು ಕೊಟ್ಟೇ ಕೊಡ್ತೀವಿ, ಹೋದ ಸರಿ ಕೊಟ್ಟಿದ್ದೀವಪ್ಪ, ಈ ಸರಿ ಕೊಡ್ತೀವಿ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಅವರಿಗೆ ಶರಣಾಗಿ ನಾವು
ಮಾತನಾಡುವ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಮಸ್ಕಾರ. ನೀವೀಗಾಗಲೇ ಕೇಳಿದ್ದೀರಾ, ಎಲ್ಲ ಕಿಲಾರಿಗಳು ಯಜಮಾನರುಗಳು ಮಾತನಾಡಿರೋದು ಕೇಳಿದ್ದೀರಾ. ಭಾಳ ಆಶ್ಚರ್ಯ ಆಗ್ತದೆ. ನಾನು ವಾರಕ್ಕೊಂದ್ಸಲಿ 2 ಸರಿ ಭೇಟಿ ಮಾಡ್ತೀನಿ ಇಲ್ಲಿಗೆ. ಆಲ್ಮೋಸ್ಟ್ ಪ್ರತಿ ದಿವಸ ಆಲ್ಟರ್ನೇಟ್ ಡೇಸು ಹುಲ್ಗಳು ಹೋಗ್ತಾ ಇದೆ. ಈವರೆಗೆ ನಮಗೆ ಬುಕ್ ಮಾಡಿರುವಂತಹ ಹಟ್ಟಿಗಳು ಸುಮಾರು 15 ದಾಟಿದೆ. ಆ 15 ಹಟ್ಟಿಗಳಿಗೆ ಒಂದರಲ್ಲಿ 400 ಇದೆ, ಒಂದರಲ್ಲಿ 300 ಇದೆ, ಒಂದರಲ್ಲಿ 500 ಇದೆ, ಒಂದರಲ್ಲಿ 150 ಇದೆ. ಈ ಎಲ್ಲ ದೇವರ ಎತ್ತುಗಳಿಗೆ ಶ್ರೀಮತಿ ಸುಧಾಮೂರ್ತಿರವರ ಸಹಕಾರದಿಂದ ವಿತ್ ಹರ್ ಕೈಂಡ್ ಸಪೋರ್ಟ್ ಈ ಒಂದು ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಸಹಸ್ರಾರು ಎತ್ತುಗಳಿಗೆ, ಅದರಲ್ಲೂ ಇವರೆಲ್ಲ ನಮ್ಮ ಹಿಂದೂ ಧರ್ಮದ ಒಂದು ಸಂಪ್ರದಾಯದ ಆ ಒಂದು ವಿಚಾರವನ್ನು ಉಳಿಸ್ಕೊಂಡು ಬರ್ತಿದ್ದಾರೆ. ಇವ್ರಿಗೆ ಕೇಳಿ, ಇವರೆಲ್ಲ ಬೊಮ್ಮದೇವರು, ಅಜ್ಜಯ್ಯನ ಗುಡಿ ಎಲ್ಲ ಹೇಳ್ತಾರೆ. ಮೂಲತಃ ಇವ್ರು ಹೇಳೋದು ಶ್ರೀಶೈಲನ ಮಲ್ಲಿಕಾರ್ಜುನ ಸ್ವಾಮಿಯ ಎತ್ತುಗಳು ಅಂತಲೇ ಹೇಳ್ತಾರೆ. ಸೊ ನಾವೀಗ ಏನು ಕೆಲಸ ಮಾಡ್ತಿದ್ದೀವೋ ಅದು ಇವರು ಅಂತ ಮಾಡ್ತಿಲ್ಲ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಸೇವೆ ಅಂತ ಮಾಡ್ತಾ ಇದ್ದೀವಿ. ನಿಮ್ಗೆ ಅರ್ಥ ಆಗಲಿ, 5-10 ಅಂದರೆ ನೋಡ್ಕೋಬೋದು, ಸಾವಿರಾರು ಎತ್ತುಗಳನ್ನು ನಾವು ನೋಡ್ಕೋಬೇಕು. ಅದಕ್ಕೆ ನಮಗೆಲ್ಲ ರೀತಿಯ ಸಹಕಾರ ನೀಡ್ತಿರುವಂತಹ ಶ್ರೀಮತಿ ಸುಧಾಮೂರ್ತಿ ಹಾಗೂ ಸುಧಾಮೂರ್ತಿಯವರು, ಮೂರ್ತಿ ಟ್ರಸ್ಟ್ನವರು ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಹಾಗೂ ಸ್ವಯಂ ಸೇವಕರು ಹಾಗೂ ಸ್ಥಳೀಯವಾಗಿ ನಮಗೆ ಮಹೇಶ್ ಇದ್ದಾರೆ, CP ಮಹೇಶ್ ಅಂತ. ಅವರು ಬಹಳ ವರ್ಷದಿಂದ ನಮ್ಮ ಜೊತೆ ಸಂಯೋಜಕರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಕೆಲಸ ಮಾಡ್ತಿಲ್ಲ ಅವರು, ಈ ಸರ್ವಿಂಗ್ ದಿಸ್ ಇನ್ಸ್ಟಿಟ್ಯೂಷನ್. ಅವ್ರ ಜೊತೆ ಇನ್ನೊಬ್ಬರು ಸಿದ್ದೇಶ್ ಅಂತಿದ್ದಾರೆ. ಈಗ ನಾವು ಪ್ರತಿ ಸರಿ ನಾವು ಓಡಾಡೋಕ್ಕಾಗೋದಿಲ್ಲ, ಭಾಳ ದೂರ ಇದೆ ಅಂಥೇಳಿ ನಾವು ಶ್ರೀ ಮಾರುತಿ ಅವರನ್ನು ನಾವು ಜೊತೆಲಿ ಇಟ್ಕೊಂಡಿದ್ದೀವಿ. ಅವರು ಇನ್ಫೋಸಿಸ್ ಫೌಂಡೇಶನ್ನಿಂದ ಬಂದಿದ್ದಾರೆ. ಅವರೆಲ್ಲ ರೀತಿಯ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನಾವು ಬೇರೆ ಬೇರೆ ಹಟ್ಟಿಗಳಿಗೆ ಹೋಗಿ ಬರ್ತೀವಿ. ಇವ್ರಿಗೆಲ್ಲ ಆಶ್ವಾಸನೆ ಕೊಟ್ಟಿರೋದಷ್ಟೇ ಅಲ್ಲ, ನಾಳೆ ನಾಡಿದ್ರಲ್ಲಿ ಅವ್ರಿಗೆಲ್ಲ ಹುಲ್ಲು ಹೊಟ್ಟೋಗುತ್ತೆ. ಈಗ ಒಬ್ರಿಗೆ ಇವ್ರ ಜೊತೆನೇ ಹೋಗ್ತಾ ಇದೆ ಹುಲ್ಲು. ಇಲ್ಲಿ ನಾಯಕನಹಟ್ಟಿ ಹತ್ರ ಹೋಗ್ತಾ ಇದೆ, ಮಲ್ಲಾರಹಳ್ಳಿಗೆ ಹೋಗ್ತಾ ಇದೆ. ಪ್ರತಿಯೊಂದು ಹಳ್ಳಿಗೆ ಕೇಳಿದವರು, ಅದು ಎಲ್ಲ 150-200 ಅಂಥದವ್ರಿಗೆ ನಾವು ಆರಿಸಿ ಕೊಡ್ತಿರೋದು. ದೇವರ ಎತ್ತುಗಳು, ಯಾವ ಎತ್ತುಗೂ ಮೂಗುದಾರ ಇಲ್ಲ, ಯಾವ ಎತ್ತುಗಳಿಗೂ ಹಗ್ಗ ಇಲ್ಲ, ಎಲ್ಲ ದೇವರ ಹೆಸರಲ್ಲಿ ಬಿಟ್ಟಿರುವಂಥದ್ದು. ಇದೊಂದು ಅದ್ಭುತವಾದ ಪರಂಪರೆ, ಅದನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಇಲ್ಲಿ ಚಳ್ಳಕೆರೆಯಲ್ಲಿ ಎಲ್ಲ ಮಾಧ್ಯಮದವರು ನಮಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಅದರಲ್ಲೂ ಜನಧ್ವನಿ ಅಂತ ಇರುವಂಥ ಒಂದು ಮಾಧ್ಯಮ ನಮ್ಮ ಒಂದೊಂದು ಹೆಜ್ಜೆನೂ ಅವರು ಅದಕ್ಕೆ ಸ್ಪಂದಿಸಿ ಸಹಕಾರ ನೀಡ್ತಿದ್ದಾರೆ. ಶ್ರೀ ಶಿವಣ್ಣ ಅವರು ಮತ್ತು ಅಧ್ಯಕ್ಷರು ಶ್ರೀ ಕುಲಕುಂಟೆ ತಿಪ್ಪೇಸ್ವಾಮಿಯವರು ಮತ್ತು ಅವರ ಸಹಚರರು, ಎಲ್ಲ ಮಾಧ್ಯಮದವರಿಗೆ ನಾನು ಮತ್ತೆ ಧನ್ಯವಾದ ಹೇಳ್ತೀನಿ. ಏಕೆಂದರೆ ನಿಮ್ಮ ಒಂದು ಸಹಕಾರವೇ ನಮಗೆ ಅನುಕೂಲ ಆಗ್ತಾ ಇದೆ, ಜನಗಳಿಗೆ ಗೊತ್ತಾಗ್ತಾ ಇದೆ. ಅನೇಕ ಬಾರಿ ನನಗೆ ಫೋಟೋಗಳು ಬಂದಾಗ ನೋಡಿದೆ, ಸತ್ತೋಗ್ತಾ ಇವೆ ಅವುಗಳಿಗೆ. ಅಡವಿನಲ್ಲಿ ಹುಲ್ಲಿಲ್ಲ, ನೀರಿಲ್ಲ. ಈ ಗೋಪಾಲಕರು ಎಲ್ಲಿ ಹೋಗ್ತಾರೆ ಅವುಗಳ ಜೊತೆ? ಅದಕ್ಕೆ ನಾವು ಇದೊಂದು ದೊಡ್ಡ ಒಂದು ಕ್ರಾಂತಿಕಾರಕವಾದ ಕೆಲಸ ಮಾಡ್ತಿದ್ದೀವಿ. ಆದರೆ ಪ್ರಚಾರ ಇಲ್ಲ. ಇಲ್ಲಿ ನಾವು ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ, ಆದರೆ ಪ್ರಚಾರ ಇಲ್ಲ, ಕೇವಲ ಆಚಾರ ಇದೆ. ಯಾಕೆಂದರೆ ಸ್ವಾಮಿ ಶ್ರೀಶೈಲದ ಸ್ವಾಮಿಗೆ ನಮ್ಮ ಸೇವೆ ಅಂತ ಮಾಡ್ತಿದ್ದೀವಿ. ಎಲ್ಲ ಜನತೆಗೆ, ಎಲ್ಲ ಸಹಕಾರ ಮಾಡ್ತಿರುವಂಥ ಬಂಧುಗಳಿಗೆ, ಇನ್ಫೋಸಿಸ್ ಫೌಂಡೇಶನ್ನಿನ ಸ್ವಯಂ ಸೇವಕರಿಗೆ ಹಾಗೂ ಮೂಲ ಶ್ರೀಮತಿ ಮೂರ್ತಿ ಟ್ರಸ್ಟ್ ಚೇರ್ಮನ್ ಅವ್ರಿಗೂ ನಾವು ಧನ್ಯವಾದವನ್ನು ಹೇಳ್ತೀವಿ. ಮಳೆ ಬರೋವರೆಗೆ ಈ ಸೇವೆ ಮಾಡ್ತಿದ್ವಿ. ಒಂದ್ಸರಿ ಕೊಟ್ಬಿಟ್ಟು ಬಂದ್ಬಿಡೋದಲ್ಲ, ಅವ್ರನ್ನೇ ಕೇಳಿ ಎಷ್ಟೆಷ್ಟು ಲೋಡ್ಗಳು ಕೊಟ್ಟಿದ್ದೀವಿ, ಮುಗಿದಾಗೆಲ್ಲ ಕಳಿಸ್ತಾ ಬರ್ತೀವಿ. ಯಾಕೆಂದರೆ ಪಶುಗಳು ಅವು ಎಲ್ಲೋಗಿ ಭಿಕ್ಷೆ ಬೇಡೋಲ್ಲ. ಏನು ಅವುಗಳ ಕತೆ ನಿಮ್ಗೆ ಗೊತ್ತಿದೆ. ಒಂದು 10 ದನ ಸತ್ತೋಗಿದೆ ಸ್ವಾಮಿ. ಅನೇಕ ದನಗಳು ಈಗ ಹೇಳ್ತಿದ್ರೆ 10 ದನ ನಮ್ಮ ಇದರಲ್ಲಿ ಸತ್ತೋಗಿದೆ ಅಂತ, ಕರುಗಳು ಸತ್ತೋಗ್ತಾ ಇವೆ. ಇದೊಂದು ಮಹತ್ತರವಾದ ಕೆಲಸ. ಮತ್ತೊಮ್ಮೆ
ಜನಪ್ರತಿನಿಧಿಗಳಿಗೆ, ಮಾಧ್ಯಮದವರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಆಶ್ರಮದಲ್ಲಿ ನಮಸ್ಕಾರ. ನನ್ನ ಹೆಸರು ಕಿಲಾರಿ ಜೋಗಯ್ಯ ಅಂತ. ನಾನು ಸಣ್ಣದಾಗಲಿದ್ದ ಇದರ ಕೆಲಸ ಮಾಡ್ಕೊಂಡು ಬಂದಿರೋದು ನಾವು ದೇವರಾಸಗಳು. ಮುಂದೆ ಬರಗಾಲದಲ್ಲಿ ನಮ್ಮ ಸ್ವಾಮೀಜಿಯವರು ಅವನ್ನ ಉಳಿಸ್ಕೊಂಡಿದ್ದಾರೆ. ಅವರಿಲ್ದಲೇ ಅವ್ರು ಇರ್ತಿರ್ಲಿಲ್ಲ. ಇಲ್ಲಿಗೆ 2 ವರ್ಷ 3 ವರ್ಷ ಮುಂಚೆಲಿಂದ ಭಾರಿ ಇದು ಮಾಡಿದ್ದಾರೆ ನಮಗೆ. ಇಲ್ಲಿ ಮೇವು, ಭೂಷ, ಹಿಂಡಿ ಎಲ್ಲ ತಂದು ಎಲ್ಲ ಹಾಕಿ ಎಲ್ಲ ಅನುಕೂಲ ನಮಗೆ ಮಾಡಿಕೊಡ್ತದ. ತಿರ್ಗಿ ನಾವೇನೋ ಒಂದು ಟ್ರಸ್ಟು ಅಂತ ಮಾಡಿದೆ. ಇರಲಿ ಬಿಡಿ. ಸೊ ಸಾಕು.